ಭವಿಷ್ಯದ ಬಗ್ಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅವರು ಹಿಂದೆ JDS ಬಿಡುವಾಗ ಸಿದ್ದರಾಮಯ್ಯ ಅವರು ಹೇಗೆ ನಾಟಕ ಶುರು ಮಾಡಿದ್ರು ಈಗ ಅದೇ ಥರ ಶುರು ಮಾಡಿದ್ದಾರೆ. ನಾನು ಬಿಡಲಿಲ್ಲ, ಎಕ್ಸ್ಪೆಲ್ ಮಾಡಿಬಿಟ್ರು ನನ್ನನ್ನು. ನೀವು ಅದನ್ನೇ ತಪ್ಪು ತಿಳ್ಕೊತೀರಿ. ಅಲ್ಲ ಅವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಅವ್ರು ಸುಳ್ಳು ಹೇಳ್ತಾರೆ. ನಿಮಗೇನು ನಿಮ್ಮದೇನು ಹಾಗಾದ್ರೆ? ವಾಟ್ ಈಸ್ ಯುವರ್ ರೋಲ್? ಅವ್ರು ಹೇಳೋದದ್ದು ನೀವು ಹೇಳೋದಾದರೆ ನಿಮ್ದೇನು ರೋಲು? ಮಾಧ್ಯಮ ಯಾಕಿರ್ಬೇಕು ಹಾಗಾದ್ರೆ? ನಾನು ಕೇಂದ್ರ ಮಂತ್ರಿ ಆಗ್ಬಿಟ್ರೆ ಸುಳ್ಳು ಹೇಳಿದ್ರೆ ಬರೀಬೇಕಾ? ಇಲ್ಲ ಸರ್, ನಾವು ಹಾಗೆ ಹೇಳ್ತಿಲ್ಲ ಸರ್. ಮತ್ತೆ ನೋಡ್ರಿ, ಐ ಹ್ಯಾವ್ ಬೀನ್ ಎಕ್ಸ್ಪೆಲ್ಡ್ ಫ್ರಮ್ ಮಿಸ್ಟರ್ ದೇವೇಗೌಡ. ಐ ಹ್ಯಾವ್ ನಾಟ್ ಲೆಫ್ಟ್ ದಿ ಪಾರ್ಟಿ. ಇವತ್ತಾರು ತಿಳ್ಕೊಳ್ಳಿ ನೀವು. ಗೊತ್ತು ಸರ್, ಈ ವಿಚಾರ ಗೊತ್ತು ಸರ್. ಸ್ಪಷ್ಟವಾಗಿ ಇನ್ಮೇಲೆ ಪಕ್ಷ ಬಿಟ್ಟರು ಅದಕ್ಕೋಸ್ಕರ ಮಾಡಿದ್ರು ಆ ಥರ ಬರಿಬೇಡಿ, ಗೊತ್ತಾಯ್ತಾ? ನನ್ನನ್ನೇ ಎಕ್ಸ್ಪೆಲ್ ಮಾಡಿಬಿಟ್ರು. ಎಕ್ಸ್ಪೆಲ್ ಮಾಡಿದ್ಮೇಲೆ ನಾನು ಬೇರೆ ದಾರಿ ಇಲ್ಲದೇ ಅಹಿಂದ ಸಂಘಟನೆ ಮಾಡೋಕ್ಕೆ ಶುರು ಮಾಡಿದೆ. ಅಹಿಂದ ಸಮಾವೇಶಗಳನ್ನು ಮಾಡಿದೆ. ಹಾಸನದಲ್ಲೂ ಕೂಡ ಅಹಿಂದ ಸಮಾವೇಶ ಮಾಡಿದ್ದು. ಈಗ ಇದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನರಿಗೆ, ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ. ಇದು ಬರೀ ಸ್ವಾಭಿಮಾನಿಗಳ ಒಕ್ಕೂಟ ಅಲ್ಲ, ಇದು ಸರ್ಕಾರ ಮತ್ತು ಸ್ವಾಭಿಮಾನಿಗಳ, ಇದು ಕಾಂಗ್ರೆಸ್ ಪಕ್ಷ, ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಜಂಟಿ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಸುರ್ಜೇವಾಲಾ ಅವರನ್ನು ಕೂಡ ಆಹ್ವಾನ ಮಾಡಿದ್ದೀನಿ, ಖರ್ಗೆ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದೀನಿ, ಗೊತ್ತಾಯ್ತಾ? ಅದರಿಂದ ಇವತ್ತು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಇವರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಪಕ್ಷನೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅದೇ ಆರೋಪನವ್ರು ಮಾಡಿ ಸರ್, ಪಕ್ಷ ಬಿಟ್ಟು ಹೋಗಿದ್ರು, ಈಗ ಮತ್ತೆ ಆ ರೀತಿಯ ಅದು ಪುನಃ ಅದನ್ನೇ ಕೇಳ್ತೀಯಲ್ಲಪ್ಪ. ಅಂದರೆ ಪಕ್ಷದಿಂದ ಬಿಟ್ಟು ಸಪ್ರೇಟ್ ಮಾಡಕ್ಕೆ ಹೊರಟಿದ್ದು. ಪಕ್ಷದಿಂದ ಬಿಟ್ಟಲ್ಲ, ನಾನು ಎಕ್ಸ್ಪೆಲ್ ಮಾಡಿದ್ಮೇಲೆ ಏನು ಮಾಡಬೇಕು? ಈಗ ಆ ಥರ ನಾನು ಎಕ್ಸ್ಪೆಲ್ ಮಾಡಿದ್ದನ್ನು ವಿರೋಧ ಮಾಡಬೇಕಾ ಬೇಡ? ಹಾಂ, ಪಕ್ಷ ಕಟ್ಟಿದವರು ನಾವು, ಜನತಾದಳ ಎಸ್ ಸೆಕ್ಯುಲರ್. ಈಗ ಸೆಕ್ಯುಲರ್ ಆಗಿ ಉಳಿದಿದೆಯಾ? ಕೋಮುವಾದಿಗಳ ಜೊತೆ ಸೇರ್ಕೊಂಡ ಮೇಲೆ ಯಾವ ಸೆಕ್ಯುಲರ್ ಆಗಿದೆ ಅದು? ಹಾಂ, ವೇರ್ ಇಸ್ ದಿ ಸೆಕ್ಯುಲರಿಸಮ್? ಕಾನ್ಸ್ಟಿಟ್ಯೂಷನಲ್ಲಿ ಸೆಕ್ಯುಲರಿಸಮ್ ಮತ್ತು ಸೋಷಿಯಲ್ ಜಸ್ಟಿಸ್ ಸೇರಿಸ್ಪಡೆ ಆಯಿತು. ಅದು ಇದೆಯಾ ಈಗ? ಸುಪ್ರೀಂ ಕೋರ್ಟ್ನವರು ಕೂಡ ಅದು ಸೆಕ್ಯುಲರಿಸಮ್ ಇರಲೇಬೇಕು ಅಂತ ಹೇಳಿದ್ದಾರೆ, ಸಂವಿಧಾನದಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ. ಇದೆಯಾ? ಅವ್ರಿಗೆ BJP JDSನವ್ರಿಗೆ ಅವ್ರಿಗೆ ಯಾವ ಹಿನ್ನೆಲೆಯಲ್ಲಿ ಆಯಿತು ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಗೊತ್ತಿಲ್ಲ. ಬಿಕಾಸ್ ಕುಮಾರಸ್ವಾಮಿ ವಾಸ್ ನಾಟ್ ಎ ಪಾರ್ಟಿ. JDS ಆದಾಗ ಕುಮಾರಸ್ವಾಮಿ ಇರಲಿಲ್ಲ. ನಾನು, ದೇವೇಗೌಡ, ಇಬ್ರಾಹಿಮು, ಸತೀಶ್ ಜಾರಕಿಹೊಳಿ, ಮಾದೇವಪ್ಪ, ವೆಂಕಟೇಶು, ಲಕ್ಷ್ಮೀ ಸಾಗರರು, ಇವರೆಲ್ಲ ಸೇರಿ ಮಾಡಿದ್ದು ಇದು. ದೇವೇಗೌಡರು, ಕೋರ್ಸ್ ದೇವೇಗೌಡರು ಇದ್ರು, ಅವ್ರು ನ್ಯಾಷನಲ್ ಪ್ರೆಸಿಡೆಂಟ್ ಆದರು, ನಾವು ಸ್ಟೇಟ್ ಪ್ರೆಸಿಡೆಂಟ್ ಆದರು. ಆ ಕುಮಾರಸ್ವಾಮಿ ಇದ್ರಾ?